ಹಿರಿಯರು ಹೇಳಿರುವ ಸಲಹೆಗಳು. ಇವುಗಳನ್ನು ಪಾಲಿಸಿದರೆ ನಿಮ್ಮ ಸಂಸಾರ ಆನಂದ ಸಾಗರ. ದೇವರ ಮನೆಯ ಕಸವನ್ನು ಒಂದು ಬಟ್ಟೆಯಿಂದ ಗುಡಿಸಬೇಕು. ಮನೆಯ ಹೊಸ್ತಿಲನ್ನು ಸಹ ಬಟ್ಟೆಯಿಂದನೇ ಒರೆಸಿ ಪೊರಕೆಯಿಂದ ಗುಡಿಸುವುದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ತಲೆಪಾಚಿಕೊಂಡ ನಂತರ ಬಿದ್ದ ಕೂದಲನ್ನು ಹಾಗೆಯೇ ಬಿಡಬಾರ್ದು. ಹೊತ್ತಲ್ಲದ ಹೊತ್ತಿನಲ್ಲಿ ಮನೆಯ ಬಾಗಿಲಿನಲ್ಲಿ ಕುಳಿತು ತಲೆಬಾಚಿಕೊಳ್ಬಾರ್ದು. ಸರಿಯಾಗಿ ಕೈಕಾಲು ಮುಖ ತೊಳೆಯದೇ ಇರುವುದು, ಕಾಲಿನ ಹಿಮ್ಮಡಿ ನೆನೆಯದಂತೆ ಮುಂದೆ ಮಾತ್ರ ಕಾಲಿಗೆ ನೀರು ಹಾಕಿಕೊಳ್ಳುವುದನ್ನು ಮಾಡಬಾರ್ದು. ಊಟ ಮಾಡಲು ಕಾಯಬೇಕೇ ಹೊರತು ತಟ್ಟೆಯ ಮೇಲೆ ಅನ್ನ ಹಾಕಿದ ನಂತರ ಊಟವನ್ನು ಎಂದಿಗೂ ಕಾಯಿಸಬಾರ್ದು. ಊಟ ಮಾಡಿದ ನಂತರ ಎಂಜಲು ಕೈಯನ್ನು ಒಣಗಿಸುವುದು, ತಟ್ಟೆಯನ್ನು ಒಣಗಿಸುವುದನ್ನು ಮಾಡಬಾರ್ದು. ಇದರಿಂದ ಅಶುಭ ಮತ್ತು ದಾರಿದ್ರ್ಯ ಉಂಟಾಗ್ತದೆ. ಹಾಗೆಯೇ ಎಂಜಲು ಕೈಯನ್ನು ತಟ್ಟೆಯಲ್ಲಿ ತೊಳೆಯಬಾರದು. ಇನ್ನು ಊಟದ ಮಧ್ಯ ಏಳಬಾರ್ದು, ಊಟ ಮಾಡುವಾಗ ಮಾತನಾಡಬಾರ್ದು ಅಥವಾ ಯಾವುದೋ ಒಂದು ವಿಷಯಕ್ಕೆ ಕಾಲು ಕೆದರಿ ಜಗಳ ಮಾಡಬಾರ್ದು. ಊಟದ ಮುಂದೆ ಕುಳಿತು ಕಣ್ಣೀರನ್ನು ಸಹ ಹಾಕಬಾರ್ದು. ಊಟ ಮಾಡುವಾಗ ಊಟದ ರುಚಿಯನ್ನು ಮಾತ್ರ ಆನಂದಿಸಬೇಕು. ಇನ್ನು ಸಂಜೆ ಹೊತ್ತು ಸೂರ್ಯ ಮುಳುಗಿದ ನಂತರ ಮನೆಯನ್ನು ಗುಡಿಸಬಾರ್ದು. ದೀಪ ಹಚ್ಚುವ ಮೊದಲೇ ಗುಡಿಸಿ ಹಿಂಬಾಗಿಲನ್ನು ಹಾಕಿ ಮುಂಬಾಗಿಲು ತೆರೆದು ದೀಪವನ್ನು ಹಚ್ಚಬೇಕು. ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಇನ್ನು ಹೆಂಗಸರು ಅಡುಗೆ ಮಾಡುವಾಗ ನಿರಾಳ ಮನಸ್ಥಿತಿಯನ್ನು ಹೊಂದಿರಬೇಕು. ನಿರಾಳ ಮನಸ್ಸಿನಿಂದ ಅಡುಗೆ ಮಾಡಿದರೆ ಅಡುಗೆಯ ರುಚಿಯೂ ಸಹ ಹೆಚ್ಚಾಗ್ತದೆ. ಹಾಗೆಯೇ ಮಾಡಿದ ಅಡುಗೆಯು ಆರೋಗ್ಯಕರವಾಗಿಯೂ ಕೂಡ ಇರ್ತದೆ. ಇನ್ನು ರಾತ್ರಿ ಊಟ ಮಾಡಿದ ನಂತರ ಮುಸುರೆ ಪಾತ್ರೆಗಳನ್ನು ತೊಳೆದ ನಂತರವೇ ಮಲಗಬೇಕು. ಅಡುಗೆ ಕೋಣೆಯನ್ನು ರಾತ್ರಿ ಮಲಗುವ ಮೊದಲು ಪ್ರತಿದಿನ ಸ್ವಚ್ಛ ಮಾಡಬೇಕು. ಇನ್ನು ಹೊಸ ಮಗುವನ್ನು, ವಯಸ್ಸಾದವರನ್ನು, ಗುರುಗಳನ್ನು ನೋಡಲು ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು. ಹಣ್ಣುಗಳನ್ನು ಅಥವಾ ಯಾವುದಾದರೂ ಸಿಹಿ ತಿಂಡಿಗಳನ್ನು ತೆಗೆದುಕೊಂಡು ಹೋಗಬೇಕು. ಹಾಗೆಯೇ ಮನೆಗೆ ಬಂದವರನ್ನು ಕೂಡ ಚೆನ್ನಾಗಿ ಉಪಚರಿಸಿ ಕಳುಹಿಸಬೇಕು. ಹೊರಗೆ ಹೋದವರು ಕೈಕಾಲು ತೊಳೆಯದೆ ಒಳಗೆ ಬರಬಾರದು. ಹಾಗೆಯೇ ಮನೆಯ ಬಾಗಿಲುಗಳಾಗಲಿ ಅಥವಾ ಕಿಟಕಿ ಬಾಗಿಲುಗಳಾಗಲಿ ಶಬ್ದ ಮಾಡ್ತಾ ಇರಬಾರ್ದು. ಶಬ್ದ ಮಾಡ್ತಾ ಇರುವ ಬಾಗಿಲುಗಳನ್ನು ಕೂಡಲೇ ಸರಿಪಡಿಸಬೇಕು. ಶೌಚಾಲಯದ ಬಾಗಿಲುಗಳನ್ನು ಯಾವಾಗಲೂ ಮುಚ್ಚಿರಬೇಕು. ಇನ್ನು ಮನೆಯ ನಳ್ಳಿಯಿಂದ ನೀರು ಸೋರ್ತಾ ಇರಬಾರ್ದು. ಹಾಗೆ ನೀರು ಸೋರ್ತಾ ಇದ್ದರೆ ನಮ್ಮಲ್ಲಿರುವ ಹಣವೂ ಸಹ ನೀರಿನಂತೆ ಪೋಲಾಗ್ತಾ ಇರ್ತದೆ ಎಂದು ಅರ್ಥ. ಹಾಗಾಗಿ ಸೋರುತ್ತಿರುವ ನಳ್ಳಿಗಳನ್ನು ಕೂಡಲೇ ಸರಿ ಮಾಡಿಸಬೇಕು. ಯಾವುದೇ ಶುಭ ಕಾರ್ಯಕ್ಕೆ ಹೊರಡುವಾಗ ಹಿರಿಯರ ಕಾಲಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದು ನಂತರ ಹೊರಡಬೇಕು. ಇನ್ನು ಮುಸ್ಸಂಜೆ ಹೊತ್ತಿನಲ್ಲಿ ಮಲಗಬಾರ್ದು. ಮುಸ್ಸಂಜೆ ಹೊತ್ತಿನಲ್ಲಿ ದೀಪ ಹಚ್ಚದೇ ಇರುವುದು ನಕಾರಾತ್ಮಕತೆಗೆ ಕಾರಣವಾಗ್ತದೆ. ಹಾಗೆಯೇ ತುಳಸಿ ಗಿಡವನ್ನು ಒಣಗದಂತೆ ನೋಡಿಕೊಳ್ಬೇಕು. ತುಳಸಿ ಗಿಡ ಒಣಗಿದರೆ ಅದನ್ನು ಕೂಡಲೇ ತೆಗೆದು ಹೊಸ ಗಿಡವನ್ನು ನೆಡಬೇಕು. ತುಳಸಿ ಕಟ್ಟೆಯಲ್ಲಿ ತುಳಸಿ ಗಿಡವನ್ನು ನೆಡುವಾಗ ಜೋಡಿ ತುಳಸಿ ಗಿಡವನ್ನೇ ನೆಡಬೇಕು. ಇನ್ನು ಕುಲದೇವರ ಅಥವಾ ಮನೆದೇವರ ದರ್ಶನವನ್ನು ವರ್ಷಕ್ಕೆ ಒಮ್ಮೆಯಾದರೂ ಮಾಡಬೇಕು. ಮನೆಯಲ್ಲಿ ಆಗಾಗ ಕರ್ಪೂರ ಧೂಪವನ್ನು ಹಚ್ಚುವುದು ಒಳ್ಳೆಯದು. ಮನೆಯಲ್ಲಿ ಎಂದಿಗೂ ಉಪ್ಪು ಖಾಲಿಯಾಗದೇ ಇರುವಂತೆ ನೋಡಿಕೊಳ್ಳಿ. ಉಪ್ಪು ಎಂದರೆ ಲಕ್ಷ್ಮಿಗೆ ಸಮಾನ. ಹಾಗಾಗಿ ಉಪ್ಪು ಖಾಲಿಯಾಗುವ ಮೊದಲೇ ಅದನ್ನು ಖರೀದಿಸಿ ಮನೆಗೆ ತನ್ನಿ. ಇನ್ನು ಪೊರಕೆಯನ್ನು ಎಲ್ಲೆಂದರಲ್ಲಿ ಎಲ್ಲರಿಗೂ ಕಾಣಿಸುವಂತೆ ಇಡಬಾರದು. ಪೊರಕೆಯನ್ನು ಸಹ ಲಕ್ಷ್ಮೀದೇವಿಗೆ ಹೋಲಿಸಲಾಗ್ತದೆ. ಹಾಗಾಗಿ ಪೊರಕೆಯನ್ನು ಯಾರಿಗೂ ಕಾಣದ ಜಾಗದಲ್ಲಿ ಇಡಿ. ಇನ್ನು ಮನೆಯ ಮುಖ್ಯದ್ವಾರದ ಎದುರು ಚಪ್ಪಲಿಗಳನ್ನು ಬಿಡಬಾರದು. ಮನೆಗೆ ಲಕ್ಷ್ಮಿ ಪ್ರವೇಶಿಸುವುದು ಮುಖ್ಯದ್ವಾರದಿಂದಲೇ. ಹಾಗಾಗಿ ಮನೆಯ ಮುಖ್ಯದ್ವಾರವನ್ನು ಸ್ವಚ್ಛವಾಗಿಡಿ. ಮನೆಯಲ್ಲಿ ಬಲೆ ಕಸ ಕಟ್ಟದಂತೆ ನೋಡಿಕೊಳ್ಳಿ. ವಾರಕ್ಕೆ ಒಮ್ಮೆಯಾದರೂ ಬಲೆ ಕಸ ಕಟ್ಟಿದರೆ ಅದನ್ನು ತೆಗೆಯುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಹಾಗೆಯೇ ಒಡೆದು ಹೋಗಿರುವ ಕನ್ನಡಿಯನ್ನು ಎಂದಿಗೂ ಮನೆಯಲ್ಲಿ ಇಟ್ಟುಕೊಳ್ಬಾರ್ದು. ಜೊತೆಗೆ ಬೆಳಗ್ಗೆ ಎದ್ದ ಕೂಡಲೇ ಕನ್ನಡಿಯನ್ನು ನೋಡಬಾರ್ದು. ಹರಿದು ಹೋಗಿರುವ ಬಟ್ಟೆಗಳನ್ನು, ಒಡೆದು ಹೋಗಿರುವ ಪಾತ್ರೆಗಳನ್ನು ಮನೆಯಲ್ಲಿ ಎಂದಿಗೂ ಇಟ್ಟುಕೊಳ್ಬಾರ್ದು. ಇನ್ನು ಮನೆಯಲ್ಲಿರುವ ಸಜ್ಜೆಗಳನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಬೇಕು. ಬೇಡದೇ ಇರುವ ವಸ್ತುಗಳನ್ನು ಆದಷ್ಟು ಮನೆಯಿಂದ ಹೊರಗೆ ಹಾಕಲು ಪ್ರಯತ್ನಿಸಿ. ಬೇಡದೇ ಇರುವ ವಸ್ತುಗಳು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಹೀಗೆ ನಮ್ಮ ಹಿರಿಯರು ಹೇಳಿರುವ ಈ ಎಲ್ಲ ಕೆಲವೊಂದು ನಿಯಮಗಳನ್ನು ಪಾಲಿಸಿದರೆ ಮನೆಯ ಏಳಿಗೆಯಾಗುವುದಲ್ಲದೆ ಜೀವನ ಕೂಡ ಆನಂದ ಸಾಗರವಾಗುವುದು.